ನಾಳೆ ಬೆಳಿಗ್ಗೆನೆ ಬೆಂಗಳೂರಲ್ಲಿರೋ ರೌಡಿಗಳೆಲ್ಲ ಮೈಸೂರಲ್ಲಿ ಇರ್ಬೇಕು. ಅಳಿಯಂದ್ರ ಮದುವೆ ಅಲ್ಲೇ ನಡೆಯುತ್ತೆ. ಯಾಕೆ ಅಂದ್ರೆ ಇದು ನಮ್ಮ ಪ್ರೆಸ್ಟೇಜ್ ಕ್ವಶನ್. ಆಯ್ತಣ್ಣ. ಹಳೆಬಯ್ಯ ಎಲ್ಲ ಸೆಟಪ್ ಮಾಡ್ಬಿಟ್ಟೆ. ಅವ್ರ ಕಡೆಯವ್ರು ಎಷ್ಟು ಜನ ಬಂದ್ರು ಸರಿ, ನಮ್ ಕಡೆಯವ್ರು ಅವ್ರನ್ನ ಕೊಚ್ಚಿ ಬಿಸಾಕ್ಬಿಡ್ತಾರೆ. ನಮ್ಮವ್ರಿಗೆ ಫೋನ್ ಮಾಡು, ಅವನ್ ಕಡೆಯವ್ರು ಯಾರಾದ್ರೂ ಸಿಕ್ಕಿದ್ರೋ ಇಲ್ವೋ ಅಂತ ತಿಳ್ಕೊ. ಅಣ್ಣ ಏನೋ ಸಿಕ್ಕಿದ್ರ? ಅಯ್ಯೋ ಎಲ್ಲಿ ಅಂತ ಹುಡುಕದಣ್ಣ, ಹುಡುಕಿ ಹುಡುಕಿ ಸಾಕಾಗಿ ಸುಸ್ತಾಗಿ ಎಲ್ಲೋ ಒಂದ್ ಕಡೆ ನಿಂತಿದ್ದೀನಿ. ಎಲ್ಲಾ ಕಡೆ ಹುಡುಗ್ರು ಬಂದ್ರೆ ಅವ್ರ ಅಣ್ಣ ಅತ್ತಿಗೆ ಜೊತೆನೆ ಬರ್ಬೇಕು. ಓಹೋ ಆಯ್ತಣ್ಣ. ಏನಾಯ್ತು, ಯಾರಾದ್ರೂ ಸಿಕ್ಕಿದ್ರಂತ? ಸಿಕ್ಕಿಲ್ಲ ಹಳೆಬಯ್ಯ, ಅವರು ಜಾದುಗಾರ್ ಫ್ಯಾಮಿಲಿ, 420 ಫ್ಯಾಮಿಲಿ. ಎದುರುಗಡೆ ಸಿಕ್ಕಿದ್ರು ಮಾಯ ಆಗ್ಬಿಡ್ತಾರೆ. ಅಣ್ಣ ಏನೋ ನಿಮ್ಮನ್ನ ಹುಡ್ಕೊಂಡು ಯಾರೋ 3 ಜನ ಬಂದಿದಾರಂತೆ. ಈ ಊರಲ್ಲಿ ನಮ್ಮನ್ನು ಹುಡ್ಕೊಂಡು ಯಾರೋ ಬರ್ತಾರೆ. ಕಳ್ಸ ಕೇಳು ನೋಡೋಣ. ನಮಸ್ಕಾರ ಸರ್. ಯಾರು ನೀವು? ನನ್ನ ಹೆಸರು ಗೊತ್ತು ಹಳೆಬಯ್ಯ, ಇವನೇ ಆ ರಜನಿ ಅಣ್ಣ. ನಿನ್ ಹುಡಿಕೊಂಡು ನಮ್ಮ ಹುಡುಗರು ಬೀದಿ ಬೀದಿ ಅಲಿತಾ ಇದ್ದಾರೆ. ಈಗ ನೀನಾಗೆ ಬಂದ್ಬಿಟ್ಟಿದ್ಯಾ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ? ಮತ್ತೆ ಆ ಹೂವ ಕಿತ್ಕೊಂಡ್ ಬಂದಿದ್ಯಾ ನಮ್ ಕಿವಿ ಮುಡ್ಸಕ್ಕೆ? ಹೂವ ಗಿವ ಏನು ಇಲ್ಲ ದೇವ್ರು. ನಿಮ್ ತಾಯಣೆಗೂ ನಿಮ್ಮವ್ರ ಕೈಗೆ ಸಿಕ್ಕಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಹೆದರ್ಕೊಂಡು ಜಕ್ಕ ಸರ್ ಹತ್ರ ಬಂದಿದೀವಿ. ನಂಬೇಡ ಹಳೆಬಯ್ಯ, ಇವನೊಂದ್ಸಾರಿ ನನ್ ಕಿವಿಗೆ ಹೂವ ಇಟ್ಟಿರೋದನ್ನ ನಾನು ಇನ್ನೂ ಮರ್ತಿಲ್ಲ. ಈಗ ನಿನ್ ಕಿವಿಗೆ ಹೂವ ಇಡಕ್ ಬಂದಿದ್ದಾನೆ, ಹುಷಾರು. ನನಗೊಂದ್ ಡೌಟ್, ಯಾವಾಗ ನೋಡಿದ್ರು ಜೊತೆಯಾಗಿ ಸೂಟ್ ಕೇಸ್ ಇಟ್ಕೊಂಡು ಓಡಾಡ್ತಿರ್ತೀರಲ್ಲ, ಫ್ಯಾಮಿಲಿ ಪ್ಯಾಕೇಜ್ ನಲ್ಲಿ ಮಂತ್ಲಿ ಪಾಸ್ ಏನಾದ್ರು ತಗೊಂಡಿದ್ದೀರಾ? ಹಾಗೇನಿಲ್ಲ ದೇವ್ರು. ಅವನು ದಿನಕ್ಕೊಂದ್ ಗಲಾಟೆ ಮಾಡ್ಕೊಂಡ್ ಮನೆಗ್ ಬರ್ತಾನೆ. ಅವನು ನೋಡ್ಕೊಂಡ್ ಜನ ಬರ್ತಾರೆ. ಅವರಿಂದ ತಪ್ಪಿಸ್ಕೊಳಕ್ಕೆ ನಾವು ಊರ್ ಬಿಡ್ತೀವಿ. ಇದೆಲ್ಲ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವ ಟೈಮಲ್ಲಿ ಏನ್ ಮಾಡ್ತಾನೋ ಗೊತ್ತಾಗಲ್ಲ. ಅದಕ್ಕೆ ಯಾವಾಗ್ಲೂ ಲಗೇಜ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಏಯ್, ನಿನ್ ತಮ್ಮ ಎಲ್ಲಿದ್ದಾನೆ? ಅವನು ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ ಸರ್. ಬದುಕಿದ್ರೆ ಮದುವೆಗೆ ಬಂದೇ ಬರ್ತಾನೆ. ಆಗ ಅವ್ನ್ ಸಾಯಿಸ್ಬಿಡಿ ಸರ್. ನೀವು ಮದುವೆ ಆಗಿ ಮೈಸೂರಿಂದ ಹೋಗೋವರೆಗೂ ನಾವ್ ನಿಮ್ ಜೊತೆಲಿರ್ತೀವಿ ಸರ್. ದಯವಿಟ್ಟು ನಮ್ ಮಾತ್ ನಂಬಿ ಸರ್. ನಿನ್ ತಮ್ಮನೂ ಅಷ್ಟೇ, ಇಲ್ಲೇ ಇರ್ತೀನಿ ನಿಮ್ ಜೊತೆಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವನೆ. ಮಾವ, ಅವ್ರಿಲ್ಲೇ ಇರ್ತಾರೆ, ಇರ್ಲಿ. ಆ ಶರತ್ನ ಬೈದ ಅಂತ ಇವನ್ ತಮ್ಮನ್ ನಂಬ್ದೆ. ಇವನ್ ತಮ್ಮನ್ ಬೈತಾ ಇದ್ದಾನೆ ಅಂತ ಇವನ್ ನಂಬ್ತಾ ಇದ್ಯಾ? ಇವ್ರೇನೋ ಪ್ಲಾನ್ ಹಾಕೊಂಡೆ ಇಲ್ಲಿಗೆ ಬಂದಿದ್ದಾರೆ. ಇವ್ರೇನೇ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು, ನನ್ನ ಪ್ಲಾನಿಂಗ್ ನನಗಿದೆ. ಅದರಿಂದ ತಾನ ನಾವಿನ್ನೂ ರನ್ನಿಂಗ್ ಆಗ್ತಾ ಇರೋದು. ಸರಿ ಅಪ್ಪ, ಮಾಟ್ಕಾರ್ ಫ್ಯಾಮಿಲಿ, ಯಾವ್ದಾದ್ರು ರೂಮ್ ಖಾಲಿ ಇದ್ರೆ ಬಿತ್ಕೋ ಹೋಗಿ. ಅರೇ ಇಲ್ ನೋಡೆ ಬೇಬಿ, ನಾನ್ ಯಾರೋ ಬಜ್ಜಿ ಮಾರೋ ಹುಡುಗ ಅನ್ಕೊಂಡೆ. ಬಜ್ಜಿ ಮಾರೋಣ ಅನ್ಕೊಂಡ್ರ? ಇರ್ಲಿ ಬಿಡಿ. ಇದೇನ್ ನಿಮ್ ಪರಿಸ್ಥಿತಿ? ನಿಮ್ ದೊಡ್ಡ ಮಗ ಮಾಡಿದ ಕೆಲ್ಸಕ್ಕೆ ನನ್ ಲೈಫೇ ರೂಮ್ ಬಾಯ್ ಆಗ್ಬಿಟ್ಟಿದೆ. ಹೌದು, ನೀವೇನ್ ಇಲ್ಗಂಟ್ರಿ ಕೊಟ್ಟಿದ್ದೀರಾ? ಇನ್ಯಾರ ಲೈಫ್ ಹಾಳು ಮಾಡಕ್ ಬಂದಿದ್ದೀರಾ? ಬೆಳಗ್ಗೆ ಸಂಧ್ಯಾ ಮದುವೆ ಅಲ್ವಾ, ಅದಕ್ಕೆ ರೆಡಿ ಮಾಡೋಣ ಅಂತ ಬಂದಿದೀವಿ. ನೀವೇನ್ ಬೇಕಾದ್ರೆ ಮಾಡ್ತೀರಮ್ಮ. ಸಾಧಾರಣವಾಗಿ ಮನೇಲಿ ಯಾರಾದ್ರೂ ಒಬ್ರು ವಿಚಿತ್ರವಾಗಿರ್ತಾರೆ, ಆದ್ರೆ ನಿಮ್ ಮನೇಲಿ ಎಂಟೈರ್ ಫ್ಯಾಮಿಲಿನೇ ವಿಚಿತ್ರವಾಗಿದೆ. ನೀವೇನೋ ತುಂಬಾ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ಟೆನ್ಷನ್ ಅಲ್ಲಿ ಕಡ್ದಿದ್ ಸಾಕು. ಸಂಧ್ಯಾ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ? ಒಂದ್ ಸಣ್ಣ ಸಿಳ್ಳೆ ಹೊಡೆದಕ್ಕೆ ನಾನು ಪಿಳ್ಳೆ ಆಗ್ಬಿಟ್ಟಿದೀನಿ. ಇನ್ ಸಂಧ್ಯಾ ವಿಚಾರ ಹೇಳ್ಬಿಟ್ರೆ ನಾನು ಸೊಳ್ಳೆ ಆಗ್ಬಿಡ್ತೀನಿ. ನೀವ್ ಹೇಳಿದ್ರಿ ಅಂತ ಯಾರತ್ರನೂ ಹೇಳಲ್ಲ, ಹೇಳಿ. ನಿಜವಾಗ್ಲೂ ಹೇಳೋದಿಲ್ಲ, ಹೇಳಿ. ಸತ್ಯವಾಗ್ಲು ನಿಮ್ಮೇಲಾಣೆ. ನಿಮ್ಮೇಲಾಣೆನಾ? ನಿಮ್ ಫ್ಯಾಮಿಲಿ ನೆಕ್ಸ್ಟ್ ಜನರೇಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗು. ಥ್ಯಾಂಕ್ ಯು. ಸಂಧ್ಯಾ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ? ರೂಮ್ ನಂಬರ್ 109 ಎಲ್ಲಿದೆ ಅಂತ ನಾನು ಹೇಳಲ್ಲ. ನಾನು ಹೇಳಿಲ್ಲ, ನಮ್ ತಾಯಣಿಗೂ ನಾನು ಹೇಳಿಲ್ಲ. ಸಂಧ್ಯಾ ಆಂಟಿ, ಏನಮ್ಮ ಇದು? ಬೆಳಗಾದ್ರೆ ಮದುವೆ ಇಟ್ಕೊಂಡು ಇಷ್ಟೊಂದು ಡಲ್ ಆಗಿದ್ಯಾ? ಮದುವೆ ಹೆಣ್ಣಂದ್ರೆ ನಗ್ನಗ್ತಾ ಇರ್ಬೇಕು. ತಗೋ, ಇದ್ ನಮ್ ಕಡೆಯಿಂದ ದಾರೆ ಸೀರೆ. ರಜನಿ ಬರ್ತಾನಮ್ಮ, ಅವ್ನ್ ಬೆಳಗಾಗೋದ್ರಲ್ಲಿ ಇಲ್ಲಿರ್ತಾನೆ. ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ನಮ್ ರಜನಿ ವಾಲ್ಗ ಊದಿಸ್ಬಿಡ್ತಾನೆ. ಡೋಂಟ್ ವರಿ.